ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹಕ್ಕೆ ಇನ್ನಿಲ್ಲದ ಮನ್ನಣೆ ಇದೆ. ಶುಕ್ರ ಜಾತಕದಲ್ಲಿ ಪ್ರಬಲವಾಗಿದ್ರೆ ಹಣಕಾಸಿನ ಸಮಸ್ಯೆಯೇ ಬರುವುದಿಲ್ಲ ಎನ್ನುವುದು ನಂಬಿಕೆ. ಹಾಗೆಯೇ ಶುಕ್ರ ಪ್ರಬಲವಾಗಿರುವವರು ಸ್ಫುರದ್ರೂಪಿಗಳಾಗಿರ್ತಾರೆಂದು ಶಾಸ್ತ್ರ ಉಲ್ಲೇಖಿಸುತ್ತೆ. ಶುಕ್ರ ಸೂರ್ಯನಿಗೆ ಎರಡನೇ ಅತಿ ಸಮೀಪದ ಗ್ರಹ. ಸೂರ್ಯನನ್ನ 224 ಭೂಮಿ ದಿನಗಳಿಗೊಮ್ಮೆ ಪರಿಭ್ರಮಿಸುತ್ತಾನೆ. 4.6 ಗೋಚರ ಪ್ರಮಾಣವಿರುವ ಶುಕ್ರವು ಚಂದ್ರನ ನಂತರ ರಾತ್ರಿಯ ಆಗಸದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಕಾಯ. 47.8 ಡಿಗ್ರಿ ಗರಿಷ್ಠ ನೀಳತೆಯನ್ನ ಹೊಂದಿರುವ ಶುಕ್ರಗ್ರಹವು ಮುಂಜಾನೆ ಮುಸ್ಸಂಜೆಗಳಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನ ಹಗಲು ನಕ್ಷತ್ರ ಹಾಗೆ ಸಂಜೆ ನಕ್ಷತ್ರ ಎಂತಲೂ ಕರೆಯಲಾಗುತ್ತೆ. ಗಾತ್ರದಲ್ಲಿ ಸುಮಾರು ಭೂಮಿಯಷ್ಟೇ ಇದೆ. ತನ್ನ ಅಕ್ಷದ ಮೇಲೆ ಬುಧ ಗ್ರಹಕ್ಕಿಂತ ನಿಧಾನವಾಗಿ ಸುತ್ತುವ ಇದರ ಒಂದು ದಿನ ಭೂಮಿಯ 247 ದಿನಕ್ಕೆ ಸಮಾನ. ಇದು ಭೂಮಿಯ ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತೆ. ಇದರ ವಾತಾವರಣದಲ್ಲಿ ಇಂಗಾಲಾಮ್ಲ ಹೆಚ್ಚಾಗಿರುವುದರಿಂದ ಈ ಗ್ರಹದಲ್ಲಿ ಜೀವಿಗಳು ಇಲ್ಲ. ಇದರ ಮೇಲ್ಮೈ ಸೀಸವನ್ನು ಕರಗಿಸಬಲ್ಲಷ್ಟು ಶಾಖದಿಂದ ಕೂಡಿದೆ. ಇದನ್ನ ಭೂಮಿಯ ಸಹೋದರ ಗ್ರಹವೆಂತಲೂ ಕರೆಯಲಾಗುತ್ತೆ. ಇವಿಷ್ಟು ಸಾಮಾನ್ಯವಾದ ವೈಜ್ಞಾನಿಕ ಉಲ್ಲೇಖ. ಆದ್ರೆ ನಮ್ಮ ಸನಾತನ ಪೌರಾಣಿಕ ಕಥಾ ಹಂದರಕ್ಕೆ ಇಣುಕಿ ನೋಡಿದ್ರೆ ನಮ್ಮನ್ನ ಮತ್ತೊಂದು ಲೋಕದತ್ತ ಚಿತ್ತ ಹರಿಸುವಂತೆ ಮಾಡುತ್ತೆ. ಶುಕ್ರ ಬರೀ ಗ್ರಹವಲ್ಲ, ಅದು ಶುಕ್ರಾಚಾರ್ಯ ಎನ್ನುವ ದೈತ್ಯ ಗುರುವಿನ ಅಸ್ತಿತ್ವ ನೀಡುತ್ತೆ. ಬನ್ನಿ ಹಾಗಿದ್ರೆ ಈ ಶುಕ್ರಾಚಾರ್ಯ ಯಾರು, ಅವರ ಹಿನ್ನೆಲೆ ಎಂಥದ್ದು, ಗ್ರಹವಾಗಿ ಸ್ಥಿತಿ ಕಾಯ್ದುಕೊಂಡಿದ್ದೇಗೆ ಅನ್ನೋ ನಾನಾ ಕೌತುಕ ಭರಿತ ಕಥಾನಕಗಳನ್ನ ಕೆದಕುತ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಹಾನ್ ತಪಸ್ವಿಯಾದ ಭೃಗು ಋಷಿಗಳ ಮಗನೇ ಶುಕ್ರ. ಸಕಲ ವಿದ್ಯಾಶಾಸ್ತ್ರ ಪಾರಂಗತನಾದ ಪ್ರಿಯವ್ರತ ರಾಜನ ಮಗಳಾದ ಊರ್ಜುವ ಸಲಲೆ ಎಂಬ ಕನ್ಯೆಯನ್ನ ವಿವಾಹ ಮಾಡಿಕೊಂಡ. ಅವರಿಗೆ ಜನಿಸಿದ ಅತ್ಯಂತ ಪ್ರೀತಿ ಪಾತ್ರಳಾದ ಮಗಳೇ ದೇವಯಾನಿ. ಶುಕ್ರಾಚಾರ್ಯರು ಕಾಶಿಗೆ ತೆರಳಿ 1000 ವರ್ಷಗಳ ಕಾಲ ಶಿವನನ್ನ ಕುರಿತು ಪೂಜಿಸಿ ಕಠಿಣ ತಪಸ್ಸನ್ನ ಕೈಗೊಂಡ್ರು. ಇವರ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾದ. ವರದ ರೂಪದಲ್ಲಿ ಶಿವನಿಂದ ಶುಕ್ರಾಚಾರ್ಯರು ಮೃತ್ಯು ಸಂಜೀವಿನಿ ಮಂತ್ರವನ್ನ ಕಲಿತಾರೆ. ಈ ವರದಿಂದ ಭೂಷಿತನಾದ ಶುಕ್ರರ ಶಕ್ತಿ ಸಾಮರ್ಥ್ಯ ತಿಳಿದ ದೈತ್ಯರು ಇವರ ಶಿಷ್ಯರಾಗ್ತಾರೆ. ದೇವತೆಗಳಿಗೆ ಬೃಹಸ್ಪತಿ ಗುರುವಾದ್ರೆ ದೈತ್ಯರಿಗೆ ಶುಕ್ರಾಚಾರ್ಯರು ಗುರು. ಶುಕ್ರ ಕೇಳಿದವರಿಗೆ ಸಕಲ ಸೌಭಾಗ್ಯ ಕೊಡುವ ಗ್ರಹ. ಗುರು ಜ್ಯೋತಿಷ್ಯ ಶಾಸ್ತ್ರ ರೀತಿ ಅತಿ ಶುಭ ಗ್ರಹ, ಸಕಲ ಯಶಸ್ಸನ್ನು ಕೊಡುವ ಗ್ರಹವಾಗಿರೋದ್ರಿಂದ ಶುಕ್ರಾಚಾರ್ಯರು ಗುರುವಿಗಿಂತ ನಾನೇನು ಕಡಿಮೆ ಇಲ್ಲವೆಂದು ಅತ್ಯಂತ ಹೆಚ್ಚು ಸೌಲಭ್ಯ ಸುಖವನ್ನು ಕೊಡುವ ಗ್ರಹ. ಇಬ್ಬರು ಕುಲಗುರು ಆಚಾರ್ಯರಾಗಿರೋದ್ರಿಂದ ಜ್ಯೋತಿಷ್ಯ ಶಾಸ್ತ್ರ ರೀತಿ ಶುಭ ಗ್ರಹಗಳಾಗಿರ್ತಾರೆ. ಶುಕ್ರರು ಭೃಗು ಋಷಿಗಳ ಮಗನಾಗಿ ಜನಿಸುವ ಮೊದಲು ಅನೇಕ ಜನ್ಮಗಳನ್ನ ಹೊಂದಿದ್ರು. ಬೃಹಸ್ಪತಿಯ ಕುಲಗುರುವಾಗಿ ಪಡೆದ ದೇವತೆಗಳು ತನ್ನ ಬಲವನ್ನ ವೃದ್ಧಿಸಿಕೊಳ್ತಾರೆ. ಆದ್ದರಿಂದ ತಾನು ಇನ್ನೂ ಹೆಚ್ಚು ಬಲವನ್ನ ವೃದ್ಧಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದ ಶುಕ್ರಾಚಾರ್ಯರು ಶಿವನನ್ನ ಕುರಿತು ಘೋರ ತಪಸ್ಸಿಗೆ ಕುಳಿತರು. ಇವರ ತಪಜ್ವಾಲೆಯು ದೇವೇಂದ್ರನಿಗೆ ತಗುಲುತ್ತೆ. ಇವರ ತಪಸ್ಸು ಯಶಸ್ಸು ಕಂಡರೆ ನಮಗೆ ತೊಂದರೆ ಖಂಡಿತವೆಂದು ತಿಳಿದ ಇಂದ್ರ ಶುಕ್ರಾಚಾರ್ಯರ ತಪಸ್ಸು ಭಂಗಪಡಿಸಲು ಅನೇಕ ಯತ್ನಗಳನ್ನ ಮಾಡಿದ. ಆದರೂ ಎಲ್ಲಾ ವಿಫಲವಾಯಿತು. ಕೊನೆಗೆ ತನ್ನ ಮಗಳು ಜಯಂತಿಯನ್ನ ಕರೆದು ಶುಕ್ರಾಚಾರ್ಯರ ತಪಸ್ಸು ಭಂಗಪಡಿಸದಿದ್ದರೆ ನಮಗೆ ಮುಂದೆ ಸೋಲು ಖಂಡಿತ. ನೀನು ಅವರನ್ನ ವಿವಾಹವಾಗುವ ಸಂಭವವಾದ್ರೂ ಪರವಾಗಿಲ್ಲ, ಮುಂದುವರೆ ಎಂದು ಹೇಳಿ ಶುಕ್ರನ ಹತ್ತಿರಕ್ಕೆ ಕಳುಹಿಸುತ್ತಾನೆ. ಜಗನ್ಮೋಹಿನಿ ಅತಿ ಸುಂದರಿಯಾದ ಇಂದ್ರನ ಪುತ್ರಿ ಜಯಂತಿ ದೇವಲೋಕದಿಂದಲೇ ಸುವಾಸನಯುಕ್ತಳಾಗಿ ಬರ್ತಾಳೆ. ಅಪ್ಸರೆಯರಿಂದಲೂ ತಪೋಭಂಗ ಮಾಡಿಸಿಕೊಳ್ಳದ ಶುಕ್ರಾಚಾರ್ಯರು ಜಯಂತಿಯನ್ನ ನೋಡಿದೊಡನೆ ಮೈಮರೆತರು. ಇಬ್ಬರು ಒಂದಾಗಿ ಬಿಡ್ತಾರೆ. ಅಂತರಿಕ್ಷದಲ್ಲಿ ಯಾರು ಕಾಣದಂತೆ ಮಾಯಾ ರೀತಿ ಕ್ರೀಡೆಯಾಡ್ತಾರೆ. ಹೀಗೆ ಅವರ ಅಮಲು ತೀರದೆ ಸುಮಾರು 10 ವರ್ಷ ಕಳೆಯಿತು. ಶುಕ್ರಾಚಾರ್ಯರು ತಪಸ್ಸಿನಲ್ಲಿ ಇಲ್ಲದಿದ್ದುದನ್ನ ಕಂಡು ಹೆದರುತ್ತಾರೆ. ಇದೇ ಸಮಯವೆಂದು ಇಂದ್ರ ದೈತ್ಯರ ಮೇಲೆ ಯುದ್ಧಕ್ಕೆ ಹೊರಟ. ಅದೇ ಸಮಯದಲ್ಲಿ ಬೃಹಸ್ಪತಿ ದೈತ್ಯರಲ್ಲಿಗೆ ಬಂದು ಶುಕ್ರಾಚಾರ್ಯರ ಮಾರುವೇಷದಿಂದ ದೈತ್ಯರ ಒಲುಮೆ ಗಳಿಸಿದ. ತಾನು ಅನೇಕ ವಿದ್ಯೆಗಳನ್ನ ತಿಳಿದು ಬಂದಿದ್ದೇನೆ, ನಿಮಗೆ ಅದನ್ನ ತಿಳಿಸಿಕೊಡುತ್ತೇನೆಂದು ಅವರಿಗೆ ಯಜ್ಞ ಯಾಗಗಳ ಮೂಲಕ ದೋಷಿತ ಮಂತ್ರಗಳನ್ನ ಬೋಧಿಸುತ್ತಾ ತಪ್ಪು ವಿದ್ಯೆಗಳನ್ನ ಹೇಳಿಕೊಟ್ಟ. ಹೀಗೆ 10 ವರ್ಷ ಕಳೆಯಿತು. ಶುಕ್ರನಿಗೆ ಜ್ಞಾನೋದಯವಾಯಿತು. ಅವರು ದೈತ್ಯರಲ್ಲಿ ಬೇರೊಬ್ಬ ಶುಕ್ರಾಚಾರ್ಯರಿದ್ದಾರಲ್ಲ ಎಂದು ಯೋಗ ದೃಷ್ಟಿಯಿಂದ ಕಂಡಾಗ ಬೃಹಸ್ಪತಿಯೇ ಮೋಸಗಾರನಾಗಿ ಬಂದಿದ್ದಾರೆಂದು ತಿಳಿಯಿತು. ಅವರು ಅದೃಶ್ಯರಾಗಿ ನಿಂತು ನೋಡುತ್ತಲಿದ್ರು. ದೇವತೆಗಳಿಗೆ ಮತ್ತು ದೈತ್ಯರಿಗೆ ಯುದ್ಧ ಆರಂಭವಾಗತ್ತೆ. ಬೃಹಸ್ಪತಿಯ ತಪ್ಪು ಮಂತ್ರ ಮತ್ತು ವಿದ್ಯೆಗಳಿಂದ ದೈತ್ಯರು ಸೋಲಲಾರಂಭಿಸಿದ್ರು. ಅದೇ ಸಮಯಕ್ಕೆ ಬೃಹಸ್ಪತಿ ಯೋಗ ಶಕ್ತಿಯಿಂದ ಶುಕ್ರರು ತನ್ನನ್ನ ನೋಡುತ್ತಿದ್ದಾರೆಂದು ತಿಳಿದು ನಿಜ ರೂಪ ತಳೆದ. ದೇವತೆಗಳ ಕಡೆ ಸೇರಿದ. ದೈತ್ಯರು ಸೋತು ಹೋದ್ರು.
ಶುಕ್ರರು ನಿಜ ರೂಪ ತಳೆದು ದೈತ್ಯರ ಮುಂದೆ ಬಂದು ನಿಂತರು. ಅದುವರೆಗೂ ಬೃಹಸ್ಪತಿಯು ಶುಕ್ರರ ವೇಷ ಧರಿಸಿ ನಮಗೆ ಮೋಸವಿದ್ಯೆ ಹೇಳಿಕೊಟ್ಟು ನಮ್ಮನ್ನ ಸೋಲುವಂತೆ ಮಾಡಿದ್ದಾರೆಂದು ತಿಳಿಯಿತು. ಶುಕ್ರರು ದೈತ್ಯರಿಗೆ ಅಭಯವಿತ್ತರು. ನಾನು ನಿಮ್ಮನ್ನ ಕೈ ಬಿಡುವುದಿಲ್ಲ ಎಂದರು. ಯುದ್ಧದಲ್ಲಿ ಸೋತು ಸತ್ತ ದೈತ್ಯರನ್ನ ತನ್ನ ಸಂಜೀವಿನಿ ಮಂತ್ರದಿಂದ ಬದುಕಿಸಿದ್ರು. ಮುಂದೆ ಪ್ರಹ್ಲಾದನ ನೇತೃತ್ವದಲ್ಲಿ ಪುನಃ ದೈತ್ಯರ ಗುರುಗಳಾಗಿ ಅವರನ್ನ ಮುನ್ನಡೆಸಿದ್ರು. ಪ್ರಹ್ಲಾದನ ಮೊಮ್ಮಗ ಬಲಿಗೆ ಸಕಲ ಯುದ್ಧ ಕಲೆಗಳನ್ನು ಪ್ರಹ್ಲಾದನೇ ಕಲಿಸಿದ. ಸಕಲ ವೇದಗಳನ್ನು ಶಾಸ್ತ್ರಗಳನ್ನು ಬೋಧಿಸಿದ. ಬಲಿಗೆ ವಿಂಧ್ಯಾವಳಿ ಎಂಬ ಕನ್ಯೆಯನ್ನು ತಂದು ವಿವಾಹ ಮಾಡಿದ. ಆನಂತರ ಬಲಿಯೇ ರಾಜನಾದ ಸಕಲ ರಾಜ್ಯಗಳನ್ನ ಗೆದ್ದು ಚಕ್ರವರ್ತಿ ಎನಿಸಿಕೊಂಡ. ಹರಿಭಕ್ತನಾದ ಬಲಿಯು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ಅವನಿಂದ ಅಮೋಘ ವರ ಪಡೆದು ಇಂದ್ರನಿಗೆ ಸಮಾನ ಬಲಶಾಲಿ ಎನಿಸಿಕೊಂಡ. ಶುಕ್ರರು ಬಲಿಯಿಂದ 3 ಲೋಕಗಳನ್ನ ಜಯಿಸಲು ವಿಶ್ವಜಿತ್ ಯಾಗ ಮಾಡಿಸಿದ. ಅಲಭ್ಯ ಮತ್ತು ಅತ್ಯಂತ ಪವಿತ್ರವಾದ ಮಂತ್ರಗಳಿಂದ ಜಲವನ್ನು ಮಂತ್ರಿಸಿ ಬಲಿಗೆ ಅಭಿಷೇಕ ಮಾಡಿದ್ರು. ಯಜ್ಞಕುಂಡದಿಂದ ಚಿನ್ನದ ರಥ, ಇಂದ್ರನ ರಥದ ಕುದುರೆಗಳಂತೆ ಇರುವ ಕುದುರೆಗಳು, ದಿವ್ಯವಾದ ಧನಸ್ಸು, ಬಾಣ, ಬತ್ತಳಿಕೆಗಳು ಉದ್ಭವಿಸಿದವು. ಬಲಿಯು ಪ್ರಹ್ಲಾದನ ಆಶೀರ್ವಾದ ಪಡೆದು ಯುದ್ಧಕ್ಕೆ ಸಿದ್ಧನಾದ. ಭಯಂಕರ ಯುದ್ಧ ನಡೆಯಿತು. ಯಮ, ವರುಣ, ಕುಬೇರ, ಅಗ್ನಿ ಮುಂತಾದ ದೇವತೆಗಳು ದಾನವರೊಂದಿಗೆ ಯುದ್ಧದಲ್ಲಿ ಸೋತು ಓಡಿ ಹೋದ್ರು. ಬೃಹಸ್ಪತಿಗಳಿಗೆ ತಿಳಿತು ಬಲಿಯನ್ನ ಗೆಲ್ಲಲು ಆಗುವುದಿಲ್ಲ. ನೀವೆಲ್ಲ ಓಡಿ ಹೋಗಿ ಬಲಿಗೆ ವಿಪರೀತ ಕಾಲ ಬರುವವರೆಗೂ ನಿರೀಕ್ಷಿಸಿ ಎಂದು ದೇವತೆಗಳಿಗೆ ಗುರು ಆದೇಶಿಸಿದ. ಬಲಿಯು ಸ್ವರ್ಗದಲ್ಲಿದ್ದುಕೊಂಡು 3 ಲೋಕವನ್ನ ವಶಪಡಿಸಿಕೊಂಡ. ಆನಂತರ ತನ್ನವರನ್ನ ಅಲ್ಲಿ ಕುಳ್ಳಿರಿಸಿದ ಬಲಿಯು ತನ್ನ ರಾಜ್ಯಕ್ಕೆ ಬಂದ. ಆಗ ಶುಕ್ರನು ಬಲಿಗೆ, ರಾಜ, ಈಗ ದೇವತೆಗಳು ಸೋತು ಹೋಗಿದ್ದಾರೆ. ಅವರು ಮಹಾವಿಷ್ಣುವನ್ನ ಆಶ್ರಯಿಸಿ ಮತ್ತೆ ಅನುಕೂಲ ಬಂದಾಗ ನಿನ್ನ ಮೇಲೆ ಯುದ್ಧಕ್ಕೆ ಬಂದೇ ಬರ್ತಾರೆ. ಆದ್ದರಿಂದ ಆ ಸ್ವರ್ಗ ನಿನ್ನ ಅಧೀನದಲ್ಲೇ ಇರಬೇಕಾದ್ರೆ ನೀನು 100 ಅಶ್ವಮೇಧ ಯಾಗವನ್ನ ಮಾಡಬೇಕು ಎಂದು ಸಲಹೆ ಕೊಟ್ಟ. ಅವರ ಮಾತಿನಂತೆ ಬಲಿಯು ನರ್ಮದಾ ನದಿಯ ಉತ್ತರ ದಡದಲ್ಲಿ ಬೃಹತ್ ಯಾಗವನ್ನ ಆರಂಭಿಸಲು ಸಿದ್ಧತೆ ಮಾಡಿದ. ಅದಿತಿಯ ಮಕ್ಕಳಾದ ದೇವತೆಗಳು ದೈತ್ಯರ ಹಿಂಸೆ ತಾಳಲಾರದೆ ಓಡಿ ಹೋದ ಸುದ್ದಿ ತಿಳಿದು ಅದಿತಿಗೆ ದುಃಖವಾಗಿ ಕಿನ್ನಲಾರದು. ತನ್ನ ಮಕ್ಕಳು ಅನಾಥರಾಗಿ ಎಲ್ಲಿ ಇದ್ದಾರೋ ತಿಳಿಯದೆ ಪೇಚಾಡಿದ್ಲು. ಕಶ್ಯಪ ಋಷಿಗೆ 13 ಪತ್ನಿಯರಲ್ಲಿ ದಿತಿ ಮತ್ತು ಅದಿತಿ ಎಂದರೆ ಅತೀವ ಪ್ರೀತಿ. ಹಾಗಾಗಿ ಈ ವಿಷಯ ಕಶ್ಯಪರಿಗೆ ತಿಳಿಯುತ್ತೆ. ಶ್ರೀಹರಿಯನ್ನ ಸಂತೋಷಪಡಿಸಲು ಫಾಲ್ಗುಣ ಶುಕ್ಲ ಪಕ್ಷದಲ್ಲಿ 12 ದಿನ ಕ್ಷೀರ ವ್ರತ ಮಾಡು ಎಂದು ಸಲಹೆ ನೀಡ್ತಾರೆ. ಅದೇ ರೀತಿ ಅದಿತಿ 12 ದಿನ ವ್ರತ ಮಾಡಿದಾಗ ವಿಷ್ಣು ಸುಪ್ರೀತನಾಗಿ ಪ್ರತ್ಯಕ್ಷನಾದ. ದೇವಮಾತೆಯೇ, ನಿನ್ನಿಷ್ಟದಂತೆಯೇ ಆಗಲಿ. ನಾನು ಒಂದು ಅಂಶವಾಗಿ ನಿನಗೆ ಮಗುವಾಗಿ ಅವತರಿಸ್ತೇನೆ. ನಿನ್ನ ಮಕ್ಕಳನ್ನ ರಕ್ಷಿಸ್ತೇನೆ. ನೀನು ಕಶ್ಯಪರನ್ನ ಸೇವಿಸು ಎಂದು ಹೇಳಿ ಮರೆಯಾಗ್ತಾನೆ. ಆನಂತರ ಅದಿತಿಯ ಗರ್ಭದಲ್ಲಿ ಭಾದ್ರಪದ ಶುಕ್ಲ ದ್ವಾದಶಿ ಶ್ರವಣ ನಕ್ಷತ್ರದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಶ್ರೀ ಮಹಾವಿಷ್ಣು ವಾಮನನ ಅವತಾರ ತಾಳಿದ. ಆದರೆ ಬಾಲರೂಪದಿಂದ ನಿಂತ. ಕಶ್ಯಪರು ಪರಮಾತ್ಮರಾದ ಬಾಲಕನಿಗೆ ಉಪನಯನ ಮಾಡಿದ್ರು. ಸೂರ್ಯ ಗಾಯತ್ರಿ ಜಪ ಉಪದೇಶಿಸಿದ್ರು. ಬೃಹಸ್ಪತಿಯು ಯಜ್ಞೋಪವೀತವನ್ನ, ಕುಬೇರನು ಭಿಕ್ಷಾಪತೆ, ಪಾರ್ವತಿ ದೇವಿಯು ಆ ಬಾಲರೂಪಿಗೆ ಭಿಕ್ಷೆ ಹಾಕಿದ್ಲು. ನರ್ಮದಾ ತೀರದಲ್ಲಿ ಬಲಿ ಚಕ್ರವರ್ತಿಯು 99 ಅಶ್ವಮೇಧ ಯಾಗ ಮುಗಿಸಿ ಕೊನೆಯ 100ನೇ ಯಾಗ ಮುಗಿಸುತ್ತಾ ಬಂದ. ಆಗ ಶುಕ್ರರು ಬಲಿಗೆ, ರಾಜ, ನೀನು ಈಗ ಎಚ್ಚರಿಕೆಯಿಂದಿರು. ಆ ದೇವರ ಬಂಧು ವಿಷ್ಣುವು ಈಗ ವಿಘ್ನವನ್ನುಂಟು ಮಾಡಬಹುದು ಎಂದು ಎಚ್ಚರಿಸಿದ. ಆದರೆ ಬಲಿಯು ತಾತ್ಸಾರ ಮಾಡ್ತಾನೆ. ಆಗ ಅದಿತಿ ಮಗನಾದ ವಾಮನನು ಬಲಿಯ ಯಾಗ ಮಂಟಪವನ್ನ ಪ್ರವೇಶಿಸ್ತಾನೆ. ಕೋಟಿ ಸೂರ್ಯ ತೇಜಸ್ವಿ ವಾಮನನನ್ನ ಯಾಗ ಮಂಟಪದಲ್ಲಿ ಎಲ್ಲರೂ ನೋಡಿ ಆಶ್ಚರ್ಯದಿಂದ ಎದ್ದು ನಿಂತು ಗೌರವವನ್ನ ಸೂಚಿಸ್ತಾರೆ. ಶುಕ್ರರಿಗೂ ಆಶ್ಚರ್ಯವಾಗುತ್ತೆ. ಆಗ ಬಲಿ ಚಕ್ರವರ್ತಿಯು ಬಾಲ ವಾಮನನಲ್ಲಿ ಶ್ರೀ ಮಹಾವಿಷ್ಣುವನ್ನ ನೋಡ್ತಾನೆ. ಅವರನ್ನ ಬರಮಾಡಿಕೊಂಡು ಅವರ ಪಾದ ತೊಳೆದು ನಯವಾಗಿ ಪೂಜನೀಯ ಭಾವದಿಂದ ಪೂಜಿಸಿ ಆ ನೀರನ್ನ ತಲೆಗೆ ಪ್ರೋಕ್ಷಿಸಿಕೊಳ್ತಾರೆ. ವಾಮನ ರೂಪದ ವಿಷ್ಣು ಬಲಿಯನ್ನ ಕುರಿತು, ಹೇ ರಾಜ, ನೀನು 100ನೇ ಅಶ್ವಮೇಧ ಯಾಗವನ್ನ ಮಾಡುತ್ತಿದ್ದೀಯಾ? ಅದರಂತೆ ದಾನವನ್ನು ನನಗೆ ಕೊಡ್ತೀಯಾ ಎಂದ. ಬಲಿಯು ದಾನ ಕೊಡಲು ಒಪ್ಪಿಕೊಳ್ತಾನೆ. ಆಗ, ನಾನು ಕಶ್ಯಪ ಅದಿತಿಯ ಮಗ ವಾಮನ. ನಾನು ಬ್ರಹ್ಮಚಾರಿ. ನನಗೆ ಸಂಪತ್ತಿನ ಆಸೆ ಇಲ್ಲ. ನನಗೆ 3 ಹೆಜ್ಜೆ ಭೂಮಿಯನ್ನ ಮಾತ್ರ ಕೊಡು ಎಂದು ವಾಮನ ಕೇಳಿಕೊಳ್ತಾನೆ. ಬಲಿಯು ಕೇವಲ 3 ಹೆಜ್ಜೆ ಮಾತ್ರ ತಾನೆ, ಖಂಡಿತವಾಗ್ಲೂ ಕೊಡುತ್ತೇನೆಂದು ಮಾತು ಕೊಡ್ತಾನೆ. ಆಗ ಶುಕ್ರಾಚಾರ್ಯರು ಯೋಗ ಶಕ್ತಿಯಿಂದ ಗಮನಿಸಿ, ಈ ಬಾಲಕನೇ ಶ್ರೀ ವಿಷ್ಣು. ಈ ದಾನ ಕೊಟ್ಟರೆ ನಿನ್ನ ಸರ್ವನಾಶ ಖಂಡಿತ ಎಂದು ಎಚ್ಚರಿಸಿದ. ಆಗ ಪ್ರಹ್ಲಾದ ಮೊಮ್ಮಗನಾದ ಬಲಿ ಚಕ್ರವರ್ತಿ ಭಕ್ತಿ ಭಾವದಿಂದ ಹೇಳ್ತಾನೆ, ಗುರುಗಳೇ, ಬಂದಿರುವವರು ಶ್ರೀ ವಿಷ್ಣುವೇ ಆಗಿದ್ದರೆ ನನ್ನಂತಹ ಪುಣ್ಯವಂತ ಬೇರೊಬ್ಬನಿಲ್ಲ. ಶ್ರೀ ಮಹಾವಿಷ್ಣುವಿನ ದರ್ಶನಕ್ಕಾಗಿ ಅನೇಕ ಮುನಿವರ್ಯರು ಜನ್ಮ ಜನ್ಮಾಂತರಗಳಿಂದ ತಪಸ್ಸು ಮಾಡಿದರೂ ದೊರೆಯುವುದಿಲ್ಲ. ಆ ಶ್ರೀ ವಿಷ್ಣುವೇ ನನ್ನ ಮನೆ ಬಾಗಿಲಿಗೆ ಬಂದಾಗ ನಾನು ಅವರು ಕೇಳಿದ ದಾನ ಹೇಗೆ ಕೊಡದಿರಲಿ ಎಂದ. ಶುಕ್ರರು, ನೀನು ನಿಜವಾಗಿಯೂ ಅಜ್ಞಾನಿಯೇ ಸರಿ. ನೀನೇ ಮಹಾಧರ್ಮಿಷ್ಠ ಎಂದುಕೊಂಡಿರುವೆಯಾ?
ನಿನಗಾಗಿ, ನಿನ್ನ ಏಳಿಗೆಗಾಗಿ ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ನಿನ್ನನ್ನು ಬೆಳೆಸಿದೆ. ನನ್ನ ಮಾತನ್ನ ಈಗ ಮೀರುತ್ತೀಯ. ಹಾಗಾದರೆ ನೀನು ನಿನ್ನ ಸಂಪತ್ತಿನಿಂದ ಭ್ರಷ್ಟನಾಗು ಎಂದು ಶಾಪ ಕೊಟ್ಟ. ಶುಕ್ರರು ಶಾಪ ಕೊಟ್ಟರೂ ಹೆದರಲಿಲ್ಲ. ಗುರುಗಳೇ, ನನ್ನ ಉದ್ದಟತನವನ್ನ ಕ್ಷಮಿಸಿ. ಪ್ರಹ್ಲಾದನ ವಂಶದ ಕುಡಿಯಾದ ನಾನು ಕೊಟ್ಟ ಮಾತನ್ನ ತಪ್ಪಲಾರೆ. ನಾನು ದಾನವನ್ನ ಕೊಟ್ಟೇ ಕೊಡುತ್ತೇನೆ ಎಂದು ಗುರುವಿಗೆ ತಿಳಿಸಿದ. ಬಲಿಯು ವಾಮನನ ಕಾಲು ತೊಳೆದು ತನ್ನ ಪತ್ನಿಯನ್ನ ಕರೆದು ಕಮಂಡಲದ ನೀರು ಹಾಕು, ನಾನು ತುಳಸಿ ದಳದಿಂದ ದಾನ ಸಂಕಲ್ಪ ಮಾಡುತ್ತೇನೆ ಎಂದ. ಆಗ ಬಲಿಚಕ್ರವರ್ತಿಯ ಪತ್ನಿ ಕಮಂಡಲ ಬಗ್ಗಿಸಿದರೆ ನೀರು ಹೊರಬರುವುದಿಲ್ಲ. ಯಾಕಂದ್ರೆ ಶುಕ್ರಾಚಾರ್ಯರು ಒಂದು ಕೀಟದ ರೂಪದಲ್ಲಿ ನೀರನ್ನ ತಡೆ ಹಿಡಿದಿದ್ರು. ವಾಮನರ ತಿವಿತಕ್ಕೆ ಶುಕ್ರರ ಕಣ್ಣು ಒಂದು ಕೈ ಪೆಟ್ಟಾಯಿತು. ಅವರು ಕೂಡಲೇ ಹೊರಬಂದ್ರು. ನೀರು ಕೂಡ ಹರಿತು. ಶುಕ್ರರ ಒಂದು ಕಣ್ಣು ಕುರುಡಾಯಿತು. ವಾಮನ ಬಲಿಯು ತೋರಿಸಿದ 3 ಹೆಜ್ಜೆ, ಒಂದು ಭೂಮಿಯ ಪೂರ್ತಿ ಇಟ್ಟ, ಇನ್ನೊಂದು ಆಕಾಶ, ಮತ್ತೊಂದು ಬಲಿಯು ತನ್ನ ತಲೆಯ ಮೇಲೆ ಹೆಜ್ಜೆ ಇರಿಸಿಕೊಂಡ. ಆಗ ಬಲಿಯು ಬಲವಾಗಿ ನೆಲಕ್ಕೆ ಒತ್ತಿ ಪಾತಾಳಕ್ಕೆ ಕಳುಹಿಸಿದ. ಬಲಿ ಚಕ್ರವರ್ತಿಗೆ ಭಗವಂತ ಶ್ರೀ ವಿಷ್ಣು, ನೀನು ಪಾತಾಳದಲ್ಲೇ ಕೋಟೆ ಕಟ್ಟಿಕೊಂಡು ಅಲ್ಲೇ ಇರು ಎಂದು ತಿಳಿಸಿದ. ಇತ್ತ ಶುಕ್ರಾಚಾರ್ಯರು ಉಳಿದ ಯಾಗ ಕಾರ್ಯ ಮುಗಿಸಿದ್ರು. ಈಗಲೂ ಆ ಭಗವಂತ ಪಾತಾಳದಲ್ಲಿ ತನ್ನ ಭಕ್ತ ಬಲಿ ಕೋಟೆಯನ್ನ ಕಾಯುತ್ತಿದ್ದಾನೆ. ಬಲಿಯನ್ನ ಪಾತಾಳಕ್ಕೆ ಕಳುಹಿಸಿದ ದಿನ ಕಾರ್ತಿಕ ಶುಕ್ಲ ಪಾಡ್ಯಮಿ. ಆ ದಿನ ಬಲಿಪಾಡ್ಯಮಿ ಎಂದೇ ಪ್ರಸಿದ್ಧವಾಗಿ ಶ್ರೀ ವಿಷ್ಣು ಭಕ್ತರು ಪ್ರತಿ ವರ್ಷ ಆ ದಿನ ಬಲಿಯ ನೆನಪಿಗಾಗಿ ಹಬ್ಬವನ್ನ ಆಚರಿಸ್ತಾರೆ. ಹೀಗೆ ಮತ್ತೆ ದೈತ್ಯ ದೇವತೆಗಳ ಮಧ್ಯೆ ಭೀಕರ ಯುದ್ಧ ಮುಂದುವರಿಯುತ್ತೆ. ದೈತ್ಯರು ಸತ್ತರೆ ಶುಕ್ರ ಸಂಜೀವಿನಿ ಮಂತ್ರದಿಂದ ಬದುಕಿಸುತ್ತಿದ್ರು. ಇದರಿಂದ ದಿನದಿಂದ ದಿನಕ್ಕೆ ದೈತ್ಯ ಸಂಖ್ಯೆ ಅಷ್ಟೇ ಇದ್ದರೂ ದೇವತೆಗಳ ಸಂಖ್ಯೆಗಿಂತ ಕಡಿಮೆಯಾಗಲಿಲ್ಲ. ಇದರಿಂದ ದೇವತೆಗಳು ಖಿನ್ನರಾಗಿ ಯೋಚಿಸ್ತಾರೆ. ತಮ್ಮಲ್ಲಿ ಒಬ್ಬರು ಆ ಸಂಜೀವಿನಿ ವಿದ್ಯೆ ಕಲಿತಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಯೋಚಿಸಿ ಬೃಹಸ್ಪತಿಯ ಮಗನಾದ ಕಚನನ್ನ ಕರೆದು ಶುಕ್ರಾಚಾರ್ಯರನ್ನ ಒಲಿಸಿಕೊಂಡು ಈ ಸಂಜೀವಿನಿ ಮಂತ್ರವನ್ನ ಕಲಿತು ಬರಲು ಕಳಿಸ್ತಾರೆ. ಕಚನು ಶುಕ್ರರಿಂದ ಕಷ್ಟಪಟ್ಟು ಕಲಿತರೂ ಕೂಡ ಶುಕ್ರರ ಮಗಳು ದೇವಯಾನಿಯನ್ನ ವಿವಾಹವಾಗಲು ಒಪ್ಪದಿದ್ದಕ್ಕೆ ದೇವಯಾನಿಯು ಈ ಸಂಜೀವಿನಿ ಮಂತ್ರ ಫಲಿಸದಿರಲಿ ಎಂದು ಶಾಪ ಕೊಡ್ತಾಳೆ. ಆದ್ದರಿಂದ ಕಚನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಅದೇ ರೀತಿ ಬೃಹಸ್ಪತಿ ಮಗ ದೇವಯಾನಿಗೆ ನೀನು ಮುಂದೆ ಬ್ರಾಹ್ಮಣ ವರನನ್ನ ವಿವಾಹವಾಗುವುದೇ ಇಲ್ಲ ಎಂದು ಶಾಪ ಕೊಟ್ಟ. ಮುಂದೆ ಶುಕ್ರರ ಮಗಳು ದೇವಯಾನಿಯು ನಹುಷನ ಮಗ ಯಯಾತಿಯನ್ನ ವಿವಾಹವಾಗ್ತಾಳೆ. ಯಯಾತಿ ಕ್ಷತ್ರಿಯ ರಾಜ. ಹೀಗೆ ಮತ್ತೊಂದು ಕಥೆ ಇದೆ. ಅಂಧಕಾಸುರನೆಂಬ ಒಬ್ಬ ದೈತ್ಯನಿದ್ದ. ಅವನು ಅನೇಕ ವರ್ಷ ತಪಸ್ಸು ಮಾಡಿ ದೇವತೆಗಳಿಂದ ಅನೇಕ ವರಗಳನ್ನು ಪಡೆದು ದೇವತೆಗಳ ಮೇಲೆಯೇ ಯುದ್ಧ ಮಾಡಿದ. ಅವನಿಗೆ ಗುರು ಶುಕ್ರರೇ. ಯುದ್ಧದಲ್ಲಿ ಸತ್ತವರನ್ನ ಶುಕ್ರರು ಬದುಕಿಸುತ್ತಿದ್ರು. ಇದರಿಂದ ದೇವತೆಗಳ ಸಂಖ್ಯೆ ಕಡಿಮೆಯಾಗಿ ದೈತ್ಯರೇ ಗೆಲ್ಲುತ್ತಾ ಬಂದರು. ದೇವತೆಗಳಿಗೆ ಯೋಚನೆಯಾಗಿ ಅವರೆಲ್ಲರೂ ಶಿವನ ವಾಹನ ನಂದಿಯನ್ನ ಬೇಡಿಕೊಳ್ತಾರೆ. ಅದಕ್ಕೊಪ್ಪಿದ ನಂದಿ ಶಿವನ ಮುಂದೆ ದುಃಖಿತನಾಗಿ ನಿಂತ. ಶಿವ ನಂದಿಯ ಮನವನ್ನ ತಿಳಿದು ಶುಕ್ರನನ್ನ ನನ್ನ ಮುಂದೆ ತಂದು ನಿಲ್ಲಿಸು ಎಂದ. ಆಗ ನಂದಿಯು ಶುಕ್ರರನ್ನ ಉಪಾಯವಾಗಿ ಶಿವನು ಬರ ಹೇಳಿದರು ಎಂದ. ಶುಕ್ರರು ಆನಂದದಿಂದ ಶಿವನ ಬಳಿಗೆ ಹೋಗ್ತಾರೆ. ಆಗ ಶಿವನು, ನಾನು ಕೊಟ್ಟ ವರವನ್ನ ದುರುಪಯೋಗಪಡಿಸಿಕೊಳ್ಳುತ್ತಿರುವೆ, ಆದ ಕಾರಣ ನೀನು ನನ್ನ ಉದರ ಸೇರು ಎಂದು ಶುಕ್ರನನ್ನ ನುಗ್ಗಿಬಿಟ್ರು. ಇತ್ತ ದೈತ್ಯರು ಶುಕ್ರರಿಲ್ಲದೆ ಸೋತು ಓಡಿ ಹೋದ್ರು. ಅತ್ತ ಶಿವನ ಹೊಟ್ಟೆಯಲ್ಲಿದ್ದ ಶುಕ್ರರು ಏನೂ ಮಾಡಲಾಗದೆ ಅಲ್ಲೇ ಶಿವನ ಕುರಿತು 1000 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ಶಿವನು ಶುಕ್ರರಿಗೆ ಮೆಚ್ಚಿ ವರವೇನು ಬೇಕು ಎಂದು ಕೇಳ್ದ. ಅದಕ್ಕೆ ಶುಕ್ರರು, ನನ್ನನ್ನ ನಿಮ್ಮ ಉದರದಿಂದ ಹೊರಗೆ ಬಿಡು ಎಂದು ಕೇಳಿಕೊಂಡ್ರು. ಶಿವ ಶುಕ್ರರನ್ನ ಹೊರಗೆ ಬಿಟ್ಟ. 1000 ವರ್ಷ ಶಿವನ ಹೊಟ್ಟೆಯಲ್ಲಿದ್ದ ಶುಕ್ರರು ಬೆಳ್ಳಗೆ ಆಗ್ತಾರೆ. ಶರೀರವೆಲ್ಲ ಬಿಳಿಯಾಯಿತು. ಆದ್ದರಿಂದ ಇವರಿಗೆ ಶುಕ್ರರೆಂದು ಹೆಸರು ಬಂತು. ಶುಕ್ರ ಎಂದರೆ ಬಿಳಿ ಎಂದರ್ಥ. ಹೀಗಾಗಿ ಆನಂತರ ಅವರು ಮತ್ತೆ ದೈತ್ಯ ಗುರುವಾದರು. ಶನಿಯು ಗ್ರಹವಾಗಿ ಸೂರ್ಯನ ಪುತ್ರನಾದರೂ ಸೂರ್ಯನಿಗೆ ಶತ್ರುವಾಗಿರುವುದರಿಂದ ಶುಕ್ರ ಶನಿಯನ್ನ ಇಷ್ಟಪಡುವುದರಿಂದ ಶುಕ್ರನಿಗೆ ಶನಿಯು ಮಿತ್ರ ಗ್ರಹ. ಬುಧ ಗ್ರಹವು ಬೃಹಸ್ಪತಿ ಪತ್ನಿ ತಾರಾಳಿಗೂ ಚಂದ್ರನಿಗೂ ಜನಿಸಿದ ಪುತ್ರರ ದೇವಗುರು ಬೃಹಸ್ಪತಿಯ ಶತ್ರುವಾಗಿರೋದ್ರಿಂದ ಶುಕ್ರನಿಗೆ ಬುಧ ಮಿತ್ರಗ್ರಹ. ಕುಜ ಸ್ತ್ರೀಯರಿಗೆ ಕಳತ್ರಕಾರಕ, ಶುಕ್ರ ಪುರುಷರಿಗೆ ಕಳತ್ರಕಾರಕ. ಕುಜನಿಗೆ ಕಶ್ಯಪರು ಜಾತಕ ಕರ್ಮಗಳನ್ನು ಮಾಡಿದ್ದರಿಂದ ದೇವತೆಗಳ ದೇವಗ್ರಹವಾಗಿರುವುದರಿಂದ ಶುಕ್ರ ಕುಜನಿಗೆ ಮಿತ್ರ. ಅದೇ ರೀತಿ ಗುರು ಸಮಗ್ರಹ. ಇಬ್ಬರು ಸಮಾನ ಶಕ್ತಿ ಬುದ್ಧಿವಂತರು. ದೈತ್ಯ ದೇವತೆಗಳ ಕುಲಗುರುಗಳು. ರವಿ ಚಂದ್ರರು ದೇವತೆಗಳ ಪಕ್ಷಪಾತಿಗಳು. ಆದ್ದರಿಂದ ಇವರು ಶುಕ್ರನಿಗೆ ಶತ್ರುಗಳು. ಇವಿಷ್ಟು ಶುಕ್ರಾಚಾರ್ಯರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.